ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಲಿ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಮತ್ತು ಎಷ್ಟು ಜಮಾ ಆಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ ಹಣ 2,000 ರೂಪಾಯಿ ಏನು 19ನೇ ಕಂತಿನ ಹಣ ಬರಬೇಕಾಗಿತ್ತು ಮಾರ್ಚ್ ತಿಂಗಳದು. ಸೊ ಹಣನ ಜಮಾ ಮಾಡ್ತಾ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಮತ್ತು ಅದರ ಜೊತೆಗೆ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂಥ ಒಂದು ಜನಗಳಿಗೆ ಕೂಡ ಏನೊಂದು ಗುಡ್ ನ್ಯೂಸ್ನ ಕೂಡ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, ಯಾರಿಗೆ 18ನೇ ಕಂತಿನ ಹಣ ಬಂದಿಲ್ಲ ಅದನ್ನು 19ನೇ ಕಂತಿನ ಜೊತೆ ಸೇರಿಸಿ 4,000 ರೂಪಾಯಿ ಹಣ 2,000 ಪ್ಲಸ್ 2,000 ಸೇರಿ ಯಾರ ಗೃಹಿಣಿಯರು ಮನೆ ಯಜಮಾನಿಗೆ ಜಮಾ ಆಗಿಲ್ಲ ಅವರಿಗೆ ಜಮಾ ಮಾಡಲಿಕ್ಕೆ ಅಧಿಕೃತ ಆದೇಶವನ್ನು ಕೂಡ ಬಿಡುಗಡೆ ಮಾಡಿದರೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಹಾಗಾಗಿ ಅದಕ್ಕೆ ಅಗತ್ಯವಿರ್ತಕ್ಕಂಥ ಅನುದಾನ ಮತ್ತು ಬಜೆಟ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. 18ನೇ ಕಂತಿನ ಹಣ ಬರದೇ ಇರತಕ್ಕಂಥ ಗೃಹಿಣಿಯರಿಗೆ 18 ಮತ್ತು 19ನೇ ಕಂತಿನ ಸೇರಿಸಿ 4,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಕೂಡ ಆದೇಶ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ಆಲ್ರೆಡಿ ತಿಳಿಸಿದಂಗೆ ಏನಪ್ಪ ಅಂದರೆ, 10 ಜಿಲ್ಲೆಯ ಜನಗಳಿಗೆ 10 ಜಿಲ್ಲೆ ಮನೆ ಯಜಮಾನಿ ಗೃಹಿಣಿಯ ಖಾತೆಗೆ ಆಲ್ರೆಡಿ ಈಗ ಜಮಾ ಮಾಡಲಿಕ್ಕೆ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದರೆ ಇವತ್ತು ನಿಮ್ಮ ಅಕೌಂಟಿಗೆ ಕೂಡ ಜಮಾ ಆಗ್ಬೋದು ಫ್ರೆಂಡ್ಸ್. ಹಾಗಾಗಿ ಚೆಕ್ ಮಾಡ್ಕೋಬೋದು ನೀವು. ಕುಟುಂಬದ ಪ್ರತಿ ಮಹಿಳೆಗೆ ಕೂಡ ಏನಪ್ಪ ಅಂದರೆ ಬಲಿಷ್ಠ ಮಾಡಬೇಕು, ಅವ್ರನ್ನ ಆರ್ಥಿಕ ಸಬಲರನ್ನಾಗಿ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯನ್ನು 10 ಜಿಲ್ಲೆಗಳ ಜನಗಳಿಗೆ 2ನೇ ಕಂತಿನಲ್ಲಿ 2ನೇ ಬ್ಯಾಚ್ನಲ್ಲಿ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ. ಸೊ ನಿಮಗೆ ಇನ್ನೇನು ಒಂದು 10 ಗಂಟೆ ಆನ್ವರ್ಡ್ಸ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಜಮಾ ಮಾಡಲಿಕ್ಕೆ. ಸೊ ನಿಮ್ಮ ಅಧಿಕೃತವಾಗಿರ್ತಕ್ಕಂಥ DBT ಆ್ಯಪ್ನಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ಮತ್ತು ಅದ್ರ ಜೊತೆಗೆ ಸಾಯಂಕಾಲ ಒಳಗಡೆ ನೀವು ಚೆಕ್ ಮಾಡಿಕೊಂಡು ಕೂಡ ಆದೇಶವನ್ನು ಕೂಡ ನೋಡ್ಕೋಬೋದು ಫ್ರೆಂಡ್ಸ್. ಅದ್ರ ಜೊತೆಗೆ 2,000 ರೂಪಾಯಿ ಅಮೌಂಟ್ ಕೂಡ ನಿಮ್ಮ ಅಕೌಂಟಿಗೆ ಕೂಡ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಒಂದು ಸರಿ DBT ಆ್ಯಪ್ನಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಅಂತ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಆರ್ಥಿಕ ಇಲಾಖೆ ವತಿಯಿಂದ ಸಹಮತಿಯೊಂದಿಗೆ ಮತ್ತು ಅದ್ರ ಜೊತೆಗೆ ಅಧಿಕೃತವಾಗಿರ್ತಕ್ಕಂಥ ಆದೇಶದೊಂದಿಗೆ ಕೂಡ ಏನಪ್ಪ ಅಂದರೆ 18, 19ನೇ ಕಂತಿನ ಎರಡೂ ಕೂಡ ಯಾರಿಗೆ ಬಂದಿಲ್ಲ ಅವ್ರಿಗೆ ಜಮಾ ಮಾಡ್ತಿದ್ದಾರೆ. 19ನೇ ಕಂತಿನ 2,000 ರೂಪಾಯಿ ಕೂಡ ನಿಮ್ಮ ಅಕೌಂಟಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಆಗಿದೆ ಫ್ರೆಂಡ್ಸ್. ಇದು ಈಗ ತಾನೇ ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಫ್ರೆಂಡ್ಸ್. ಸೊ ಹಾಗಾಗಿ ನಿಮಗೂ ಹಣ ಬಂದಿದೆ ಅಥವಾ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಆಲ್ರೆಡಿ ಮಹಿಳೆಯರ ಅಕೌಂಟಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ 2ನೇ ಬ್ಯಾಚ್ ವೈಸ್ ಅಂತ ಕೂಡ ಹೇಳಿದ್ದಾರೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ. ಸೊ ಹಾಗಾಗಿ ಇದು ಗುಡ್ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ. ಕುಟುಂಬದ ಪ್ರತಿ ಮಹಿಳೆಗೆ ಕೂಡ 2,000 ರೂಪಾಯಿ ನೀಡುವಂಥ ಯೋಜನೆ ಆಗಿದ್ದು. ಸೊ 10 ಜಿಲ್ಲೆಯ ಜನಗಳಿಗೆ ಏನಪ್ಪ ಅಂದರೆ ಈಗ ಜಮಾ ಮಾಡಕ್ಕೆ ಸ್ಟಾರ್ಟ್ ಆದರೆ ಮೊದಲನೇ ಕಂತಾಗಿ 6 ಜಿಲ್ಲೆ ಮಾಡಿದ್ರು, ಈಗ 2ನೇ ಕಂತಾಗಿ 10 ಜಿಲ್ಲೆಗಳ ಜನಗಳಿಗೆ ಕೂಡ ಸ್ಟಾರ್ಟ್ ಮಾಡಿದರೆ 19ನೇ ಕಂತಿನ ಹಣ ಅದು ಮಾರ್ಚ್ ತಿಂಗಳ 2025ರ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಪ್ರಾರಂಭ ಆಗಿದೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಫ್ರೆಂಡ್ಸ್. ಸೊ ಹಾಗಾಗಿ ಡೈಲಿ ಅಪ್ಡೇಟು ಸಹ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಏನೋ ಡೌಟ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಹಾಗೆ ನಿಮಗೂ ಹಣ ಜಮಾ ಆಗಿದೆ ಅಥವಾ ಇಲ್ಲ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕೂಡ ರಿಪ್ಲೈ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.